Dear students, welcome to first PUC Physics Practical. Welcome to DVS PU Independent College. So, in this video I am going to demonstrate the experiment velocity of sound. I am Madhu Malti from Physics Department, DVS PU Independent College, Shivamogga. So, velocity of sound, aim of this experiment ಏನು ಅಂತ ಹೇಳಿದ್ರೆ to determine the velocity of sound in air at room temperature using a resonance tube. The operators which is required for this experiment is resonance ಟ್ಯೂಬ್. ಆಪರೇಟರ್ಸ್ ಏನು ಬೇಕು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ರೆಸೊನೆನ್ಸ್ ಟ್ಯೂಬ್ ಬೇಕು. ನಾನು ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ನಿಮಗೆ ರೆಸೊನೆನ್ಸ್ ಟ್ಯೂಬನ್ನು ತೋರಿಸ್ತೇನೆ. ಓಕೆನಾ. ನೆಕ್ಸ್ಟ್ ಏನು ಬೇಕು ಅಂತ ಹೇಳಿದ್ರೆ ಟ್ಯೂನಿಂಗ್ ಫೋರ್ಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಎರಡು ಟ್ಯೂನಿಂಗ್ ಫೋರ್ಕ್ಸನ್ನು ಇಟ್ಟಿದ್ದೀನಿ. ಇಲ್ಲಿ ಎಕ್ಸ್ಪೆರಿಮೆಂಟಲ್ಲಿ ಎರಡು ಟ್ಯೂನಿಂಗ್ ಫೋರ್ಕ್ಸ್ನ ಯೂಸ್ ಮಾಡ್ತೀನಿ. ಸೊ ನೋಡ್ಲಿಕ್ಕೆ ಎರಡು ಒಂದೇ ಶೇಪ್ ಆ್ಯಂಡ್ ಸೈಜಲ್ಲಿ ಇದೆ, ಬಟ್ ಇಟ್ ಹ್ಯಾವಿಂಗ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಸೊ ಇದ್ರದ್ದು ಎಷ್ಟಿರುತ್ತೆ ಟ್ಯೂನಿಂಗ್ ಫೋರ್ಕಿನ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ 512 ಹರ್ಟ್ಸ್. ನಾವು ಫ್ರೀಕ್ವೆನ್ಸಿನ ಯಾವ ಯೂನಿಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹರ್ಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇದ್ರದ್ದು ಎಷ್ಟಿದೆ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ 480 ಹರ್ಟ್ಸ್. ಆಮೇಲೆ ನಾವೊಂದು ರಬ್ಬರ್ ಪ್ಯಾಡನ್ನು ಇಲ್ಲಿ ಯೂಸ್ ಮಾಡ್ತೀವಿ ಎಕ್ಸ್ಪೆರಿಮೆಂಟಲ್ಲಿ. ಆಮೇಲೆ ನಾವಿಲ್ಲಿ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ವಾಟರ್ ಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ, ವಾಟರ್ ಲೆವೆಲನ್ನು ಚೆಕ್ ಮಾಡಲಿಕ್ಕೆ ನಾವು ಸ್ಪಿರಿಟ್ ಲೆವೆಲನ್ನು ಯೂಸ್ ಮಾಡ್ತೀವಿ. ಓಕೆನಾ. ಸೊ ಆಮೇಲೆ ನಾವಿಲ್ಲಿ ಟ್ಯೂಬ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ದೀಸ್ ಆರ್ ದ ಆಪರೇಟರ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಸೊ ವೆಲಾಸಿಟಿ ಆಫ್ ಸೌಂಡು ಅಂದರೆ ದ ಏರ್ ಕಾಲಮ್ ಇನ್ ದ ರೆಸೊನೆನ್ಸ್ ಟ್ಯೂಬ್ ವೈಬ್ರೇಟ್ಸ್ ವಿತ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. So when the frequency of air column is equal to the frequency of tuning fork. ಸೊ ನಮ್ಮ ಟ್ಯೂನಿಂಗ್ ಫೋರ್ಕ್ನ ಫ್ರೀಕ್ವೆನ್ಸಿ ಮತ್ತು ನ್ಯಾಚುರಲ್ ಫ್ರೀಕ್ವೆನ್ಸಿ ಎರಡು ಮ್ಯಾಚ್ ಆದಾಗ ಏನಾಗುತ್ತೆ, ನಮಗೆ ಸೌಂಡ್ ಕೇಳಿಸುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಫಾರ್ಮುಲಾ ಬರುತ್ತೆ. ಏನು ಫಾರ್ಮುಲಾ ಅಂತ ಹೇಳಿದ್ರೆ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಅಟ್ ರೂಮ್ ಟೆಂಪರೇಚರ್, ದಟ್ ಈಸ್ V is equal to 2F L2 minus L1. ಸೊ ಎಫ್ ಅಂದರೆ ಎಫ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದ ಟ್ಯೂನಿಂಗ್ ಫೋರ್ಕ್. ಟ್ಯೂನಿಂಗ್ ಫೋರ್ಕಿನ ಫ್ರೀಕ್ವೆನ್ಸಿ ಎಷ್ಟಿದೆ ಅನ್ನೋದನ್ನು ಎಫ್ ಇಂದ ರೆಪ್ರೆಸೆಂಟ್ ಮಾಡುತ್ತೆ. L1 ಅಂತ ಹೇಳಿದ್ರೆ ಫಸ್ಟ್ ರೆಸೊನೇಟಿಂಗ್ ಲೆಂತ್. ಓಕೆ. ಸೊ ಆಮೇಲೆ L2 ಅಂತ ಹೇಳಿದ್ರೆ ಸೆಕೆಂಡ್ ರೆಸೊನೇಟಿಂಗ್ ಲೆಂತ್. ಸೊ ನೆಕ್ಸ್ಟು ನೀವಿಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ರೆಸೊನೆನ್ಸ್ ಟ್ಯೂಬಲ್ಲಿ ನಾವೇನು ಮಾಡಿರ್ತೀವಿ, ವಾಟರ್ನ ಫಿಲ್ ಮಾಡಿರ್ತೀವಿ. ಸೊ ವಾಟರ್ನ ಫಿಲ್ ಮಾಡಿ ಸೊ ನಾವು ಟ್ಯೂನಿಂಗ್ ಫೋರ್ಕ್ನ ಸೊ ಈ ರೀತಿ ಬೀಟ್ ಮಾಡಿಬಿಟ್ಟು ಆ ಟ್ಯೂಬ್ ಹತ್ರ ಇಟ್ಟಾಗ ಸೊ ನ್ಯಾಚುರಲ್ ಫ್ರೀಕ್ವೆನ್ಸಿ ಮತ್ತು ಟ್ಯೂನಿಂಗ್ ಫೋರ್ಕ್ನ ಫ್ರೀಕ್ವೆನ್ಸಿ ಎರಡೂ ಮ್ಯಾಚ್ ಆಗಿ ನಮಗೆ ಸೌಂಡು ಕ್ಲಿಯರ್ ಆಗಿ ಕೇಳಿಸುತ್ತೆ. ಆಗ ನಾವು ರೆಸೊನೇಟಿಂಗ್ ಲೆಂತನ್ನು ತೊಗೊತೀವಿ. ಸೊ ಒಂದು ಚಿಕ್ಕ ಪೈಪನ್ನು ಯೂಸ್ ಮಾಡಿಬಿಟ್ಟು ನಾವು L1 ರೆಸೊನೇಟಿಂಗ್ ಲೆಂತನ್ನು ತೊಗೊತೀವಿ. ಆಮೇಲೆ ಸೊ ಆ ಬಂದಿರೋ ಲೆಂತನ್ನು 3 ಟೈಪ್ಸ್ ಮಲ್ಟಿಪ್ಲೈ ಮಾಡಿಕೊಂಡು ಸೊ ಲಾಂಗ್ ಟ್ಯೂಬನ್ನ ನಾವು ಯೂಸ್ ಮಾಡಿ ವಾಟರಲ್ಲಿ ಡಿಪ್ ಮಾಡಿ ಸೊ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿದಾಗ ಸೊ ನಮಗೆ ಸೆಕೆಂಡ್ ರೆಸೊನೇಟಿಂಗ್ ಲೆಂತ್ ಸಿಗುತ್ತೆ. ಇದು ಎರಡೂ ಟ್ರಯಲ್ಸು ನಾವು ಯಾವಾಗ ಮಾಡ್ತೀವಿ, ಫಸ್ಟ್ ಟ್ಯೂನಿಂಗ್ ಫೋರ್ಕಿಗೆ ನಾವು ಮಾಡ್ತೇವೆ. ನೆಕ್ಸ್ಟು ಸೆಕೆಂಡ್ ಟ್ಯೂನಿಂಗ್ ಫೋರ್ಕ್ 480 ಮಾಡಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, 512ಗೆ ಮಾಡ್ತೀವಿ. ಓಕೆನಾ. ಸೊ ದಿಸ್ ಪ್ರೋಸೆಸ್ ಇಸ್ ರಿಪೀಟ್ಸ್. ಓಕೆನಾ. ಈ ರೀತಿ ನಾವೇನು ಮಾಡ್ತೀವಿ, ವೆಲಾಸಿಟಿ ಆಫ್ ಸೌಂಡನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟೂಡೆಂಟ್ಸ್, ನಾವು ಈಗ ಸೊ ಟ್ಯಾಬ್ಯುಲರ್ ಕಾಲಮ್ ಅಂದರೆ ನಾವು ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನಾವು ಫಸ್ಟ್ ಇದನ್ನು ನಾವು ರೆಸೊನೆನ್ಸ್ ಟ್ಯೂಬ್, ನಾನು ಹೇಳಿದೆ ಆಪರೇಟರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಈ ಟ್ಯೂಬನ್ನು ನಾವು ರೆಸೊನೆನ್ಸ್ ಟ್ಯೂಬ್ ಅಂತ ಹೇಳ್ತೇವೆ. ಇದ್ರ ಒಳಗಡೆ ನಾವು ಸೊ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ವಾಟರ್ನ ಫಿಲ್ ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ಈಗ ನಾನು ಇದು ಫಿಕ್ಸ್ಡ್ ಸ್ಟ್ಯಾಂಡ್, ಈಗ ನಾನು ಪೈಪನ್ನು ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಒಂದು ರಿಜಿಡ್ ಸಪೋರ್ಟ್, ಒಂದು ಸ್ಟ್ಯಾಂಡಿಗೆ ನಾನು ಈ ಪೈಪನ್ನು ಕನೆಕ್ಟ್ ಮಾಡಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ. ಈಗ ವಾಟರ್ ಲೆವೆಲಿಂದ ಪೈಪ್ ಎಷ್ಟು ಇಟ್ಕೋಬೇಕು L1 ಅಂತ ಹೇಳಿದ್ರೆ ಸೊ ಒಂದು 18 ಸೆಂಟಿಮೀಟರ್ ಅಷ್ಟು ನಾನು ಇಟ್ಕೊಂಡಿದ್ದೀನಿ. ವಾಟರ್ಗೆ ಜಸ್ಟ್ ಸರ್ಫೇಸಿಗೆ ಟಚ್ ಆಗಬೇಕು. ಸ್ಕೇಲು ವಾಟರ್ ಒಳಗಡೆ ಡಿಪ್ ಆಗಬಾರ್ದು, ಜಸ್ಟ್ ವಾಟರ್ ಸರ್ಫೇಸ್ಗೆ ಟಚ್ ಆಗಬೇಕು. ಅದು ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ 18 ಸೆಂಟಿಮೀಟರ್ ಇಟ್ಕೊಂಡಿದ್ದೀನಿ. ಸೊ ನಾವು ಇದನ್ನು ಕ್ಲೋಸ್ಡ್ ಪೈಪ್ ಅಂತ ಹೇಳ್ತೇವೆ. ಸೊ ಈ ಕ್ಲೋಸ್ಡ್ ಪೈಪಲ್ಲಿ ಆಡ್ ಹಾರ್ಮೋನಿಕ್ಸ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಓಪನ್ ಪೈಪಲ್ಲಿ ಈವನ್ ಮತ್ತು ಆಡ್ ಹಾರ್ಮೋನಿಕ್ಸು ಸಹ ಪ್ರೊಡ್ಯೂಸ್ ಆಗುತ್ತೆ. ಬಟ್ ನಾವಿಲ್ಲಿ ಯೂಸ್ ಮಾಡ್ತಿರೋದು
ಕ್ಲೋಸ್ಡ್ ಪೈಪ್. ಬಿಕಾಸ್ ಓಪನ್ ಪೈಪ್ ಆದರೆ ಏನಾಗುತ್ತೆ, ವಾಟರ್ ನಿಲ್ಲೋದಿಲ್ಲ, ಅಷ್ಟು ಫ್ಲೋ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾವಿಲ್ಲಿ ಕ್ಲೋಸ್ಡ್ ಪೈಪನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಆಡ್ ಹಾರ್ಮೋನಿಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಏರ್ ಕಾಲಮ್ನ ಫ್ರೀಕ್ವೆನ್ಸಿ ಜೊತೆ ನಮ್ಮ ಟ್ಯೂನಿಂಗ್ ಫೋರ್ಕಿನ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ನಮಗೆ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಯಾವ ಲೆಂತಲ್ಲಿ ಕೇಳುತ್ತೆ ಅನ್ನೋದನ್ನು ನಾವು ಮೆಷರ್ ಮಾಡಬೇಕು. ಸೊ ಅದು ನಮ್ಮ ಎಕ್ಸ್ಪೆರಿಮೆಂಟ್, ದಟ್ ಈಸ್ L1 ಅಂತ ಹೇಳ್ತೇವೆ. ಓಕೆನಾ. ಈಗ ನಾನು 480 ನಂಬರ್ ಇಲ್ಲಿ ನೋಡ್ಬೋದು ನೀವು, ಟ್ಯೂನಿಂಗ್ ಫೋರ್ಕು 480 ಹರ್ಟ್ಸ್ ಇದೆ. ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, 480 ಹರ್ಟ್ಸ್ ಇದೆ. ಓಕೆನಾ. ಸೊ ಫ್ರೀಕ್ವೆನ್ಸಿ 480 ಹರ್ಟ್ಸ್. ಓಕೆನಾ. ಇದು ಟ್ಯೂನಿಂಗ್ ಫೋರ್ಕಿನ ಫ್ರೀಕ್ವೆನ್ಸಿ. ಈಗ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಓಕೆನಾ. ಈ ಥರ ಕೈಯಲ್ಲಿ ನಾನು ಪೂರ್ತಿ ಇಟ್ಕೊಳಂಗಿಲ್ಲ, ಯಾಕಂದರೆ ವೈಬ್ರೇಷನ್ಸ್ ಪ್ರೊಡ್ಯೂಸ್ ಆಗಿದ್ದು ನನ್ನ ಕೈಗೆ ಪಾಸ್ ಆಗುತ್ತೆ. ಓಕೆನಾ. ಇದನ್ನು ಸ್ಟೆಮ್ ಅಂತ ಹೇಳ್ತೇವೆ. ಓಕೆನಾ. ಈ ಥರನೇ ನಾವು ಟ್ಯೂನಿಂಗ್ ಫೋರ್ಕನ್ನ ಇಟ್ಕೋಬೇಕು. ಓಕೆನಾ. ಸೊ ಈ ಥರ ನೋಡಿ, ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸ್ತಾ ಇದೆ. ಕೇಳಿಸ್ತಿದೆ ಅಲ್ವಾ ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡಿ, ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಈ ಥರ ಮ್ಯಾಕ್ಸಿಮಮ್ ಸೌಂಡು ನಮಗೆ ಕೇಳಿಸ್ಬೇಕು. ಓಕೆನಾ. ಸೊ ಈಗ ನಮಗೆ ಮ್ಯಾಕ್ಸಿಮಮ್ ಸೌಂಡು ಕೇಳಿಸ್ತಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ L1 ಲೆಂತ್ ಸಿಗ್ತಾ ಇದೆ. ಓಕೆನಾ. L1 ಲೆಂತ್ ಸಿಕ್ಕಿದ ತಕ್ಷಣ ನಾವು ಮೆಷರ್ ಮಾಡ್ಕೋಬೋದು. ಇನ್ ಕೇಸ್ ನಮಗೆ 18 ಸೆಂಟಿಮೀಟರ್ಗೆ ಬಂದಿಲ್ಲ ಅಂದರೆ ವಿ ಕ್ಯಾನ್ ವೇರಿ ದ ಲೆಂತ್. ಓಕೆನಾ. ವೇರಿ ಮಾಡ್ಕೋಬೋದು. 17 ಅರ್ಧ ಸೆಂಟಿಮೀಟರ್ ಕಡಿಮೆ ಮಾಡಿ ನೋಡಿ, ಅರ್ಧ ಸೆಂಟಿಮೀಟರ್ ಜಾಸ್ತಿ ಮಾಡಿ ನೋಡಿ. ಸೊ ಆಗ ನಿಮಗೆ ಯಾವ ಲೆಂತಿಗೆ ಈ ಥರ ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸುತ್ತೆ ಅದನ್ನೇ ನಾವು ರೆಸೊನೇಟಿಂಗ್ ಲೆಂತ್ ಅಂತ ಹೇಳ್ತೇವೆ. ಓಕೆನಾ. ಈಗ ನಾನು 18 ಇಟ್ಟಿದ್ದೆ, ನಾನು ಒಂದು ಕಡೆ ರೀಡಿಂಗ್ಸ್ನ ನೋಟ್ ಡೌನ್ ಮಾಡ್ಕೊತೀನಿ. ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಹೇಳಿದ್ರೆ, ಫ್ರೀಕ್ವೆನ್ಸಿ ಆಫ್ ಟ್ಯೂನಿಂಗ್ ಫೋರ್ 480. ಅದಕ್ಕೆ L1 ವ್ಯಾಲ್ಯೂ ಎಷ್ಟು ಬಂದಿದೆ ಅಂದರೆ 18 ಬಂದಿದೆ. ಅದನ್ನು ನಾನು ಒಂದು ಕಡೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ L1 ಪೈಪ್ ಇನ್ನೊಂದು ಅಬ್ಸರ್ವ್ ಮಾಡಿ, L1 ಪೈಪ್ ಇದೆ ನೋಡಿ. L1 ಪೈಪು ಚಿಕ್ಕದಿದೆ, ಅಂದರೆ ಶಾರ್ಟ್ ಇರುತ್ತೆ ಇದು. ಓಕೆನಾ. L2 ಪೈಪು ಯಾವಾಗಲೂ ಶಾರ್ಟ್ ಪೈಪನ್ನ L1 ಅಂತ ತಗೋಬೇಕು, L2 ಪೈಪನ್ನು ಲಾಂಗ್ ಇರೋದೇ ತಗೋಬೇಕು. ಈಗ ನಾನು 3 ಟೈಮ್ಸ್, ಸೊ 3 ಟೈಮ್ಸ್ ನಾವೇನು ಮಾಡಬೇಕು, ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಸೊ 18 3s ಎಷ್ಟಾಗುತ್ತೆ ಅಂತ ಹೇಳಿದ್ರೆ 54 ಆಗುತ್ತೆ. ಈಗ ನಾವೊಂದು 54-55 ರೇಂಜಿಗೆ ಈ ಥರ ವಾಟರಲ್ಲಿ ಡಿಪ್ ಮಾಡಬೇಕು. ಈಗ ಸ್ಕೇಲನ್ನು ಇಟ್ಕೊಂಡೆ ನಾವು ಮೆಷರ್ ಮಾಡಬೇಕು. ನಾನೊಂದು 54-55ಗೆ ನಾನು ಫಿಕ್ಸ್ ಮಾಡ್ತೀನಿ. ಈ ಥರ ಟೈಟಾಗಿ ಇಡಬೇಕಿಲ್ಲ ಅಂದರೆ ಪೈಪ್ ಒಳಗಡೆ ನೀರೊಳಗೆ ಬಿದ್ದೋಗುತ್ತೆ. ಓಕೆನಾ. ಈಗ ಮತ್ತೆ ಸೇಮ್ ಪ್ರೊಸೀಜರ್, L1ಗೆ ನಾವೇನು ಪ್ರೊಸೀಜರ್ನ ಯೂಸ್ ಮಾಡಿದ್ವಿ, ಸೇಮ್ ಪ್ರೊಸೀಜರ್. ಮ್ಯಾಕ್ಸಿಮಮ್ ಕೇಳಿಸ್ತಿದೆ ಅಲ್ವಾ? ಸೊ ಮ್ಯಾಕ್ಸಿಮಮ್ ಸೌಂಡು ನಮಗೆ ಕೇಳಿಸ್ತಾ ಇದೆ. ಮ್ಯಾಕ್ಸಿಮಮ್ ಕೇಳಿಸ್ತಿದೆ ನೋಡಿ. ಆಗ ನಾವು L2ನ ನಾವು ಮೆಷರ್ ಮಾಡಬೇಕು. ನಾನು 54-55 ರೇಂಜಿಗೆ ಇಟ್ಟಿದ್ದೆ. ಈಗ ಎಷ್ಟಿದೆ ಅಂತ ಹೇಳಿದ್ರೆ 54ಗೆ ಇದೆ. ಓಕೆನಾ. ಆ 54 ಲೆಂತನ್ನು ನಾವು L2 ಅಂತ ಬರ್ಕೊತೀವಿ. ಎಷ್ಟು? 54. ನೀವು L1 ಎಷ್ಟು ಲೆಂತ್ ಬಂದಿರುತ್ತೆ ಅದನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅದನ್ನು ವಾಟರ್ ಲೆವೆಲಿಂದ ಆ ಪೈಪನ್ನು ಅಷ್ಟರ ಮೇಲ್ಗಡೆ ಇಡಬೇಕು. ದಟ್ ಈಸ್ ಆಗ ನೀವು ಎಷ್ಟು ಸೌಂಡ್ ಬರುತ್ತೆ ಅನ್ನೋದನ್ನು ಮೆಷರ್ ಮಾಡಬೇಕಾಗತ್ತೆ. ಸೇಮ್ ಪ್ರೊಸೀಜರ್ ಇಟ್ ಈಸ್ ರಿಪೀಟೆಡ್ ಫಾರ್ ಫ್ರೀಕ್ವೆನ್ಸಿ ಆಫ್ ಟ್ಯೂನಿಂಗ್ ಫೋರ್ಕ್ 512. 512ಕ್ಕೆ ಸೇಮ್ ಟ್ಯೂನಿಂಗ್ ಫೋರ್ಕಿಗೆ ನಾವು ಸೇಮ್ ಪ್ರೊಸೀಜರ್ನೇ ಮಾಡ್ತೇವೆ. ಈಗ ನೋಡ್ಕೊಳ್ಳಿ, ಈ ಪೈಪನ್ನ ಮಾತ್ರ ತುಂಬ ಹುಷಾರಾಗಿ ನೀವು ಇಟ್ಕೋಬೇಕು. ಇಲ್ಲಾಂದರೆ ನೀವೊಂದು ಸ್ವಲ್ಪ ಕೈ ಬಿಟ್ಟರೆ ಟ್ಯೂಬ್ ಒಳಗೆ ಹೋಗುತ್ತೆ, ಅದು ತೆಗಿಲಿಕ್ಕೆ ತುಂಬ ಕಷ್ಟ. ಆ ರೆಸೊನೆನ್ಸ್ ಟ್ಯೂಬಲ್ಲಿರೋ ವಾಟರ್ನಷ್ಟು ರಿಮೂವ್ ಮಾಡಿ ನೀವು ಈ ಪೈಪನ್ನ ರಿಮೂವ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ಈಗ
L1 ನಾನು ಎಷ್ಟಕ್ಕೆ ಫಿಕ್ಸ್ ಮಾಡ್ಕೊತೀನಿ ಅಂದರೆ ಒಂದು 16ರಿಂದ 17 ಸೆಂಟಿಮೀಟರ್ಗೆ ನಾನು ಮಾಡ್ತೀನಿ. ಓಕೆನಾ? ಸೊ ನಾನೀಗ ಒಂದು 16.5 ಸೆಂಟಿಮೀಟರ್ಗೆ ನಾನು ಇಟ್ಟಿದ್ದೀನಿ. ಈಗ 480 ತೆಗೆದು ನಾವು 512 ಟ್ಯೂನಿಂಗ್ ಫೋರ್ಕನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಫ್ರೀಕ್ವೆನ್ಸಿ ನೋಡಿ 512 ಇದೆ. ಓಕೆನಾ? ಸೊ 512 ಹರ್ಟ್ಸ್. ಎರಡೂ ಟ್ಯೂನಿಂಗ್ ಫೋರ್ಕ್ಸು ನೋಡ್ಲಿಕ್ಕೆ ಒಂದೇ ಥರ ಇದೆ, ಸೇಮ್ ಸೈಜ್ ಮತ್ತು ಶೇಪ್, ಬಟ್ ವ್ಯಾಲ್ಯೂ ಚೇಂಜ್ ಇರುತ್ತೆ. ಓಕೆನಾ? ಈ ಥರ ಸ್ಟೆಮ್ಮನ್ನೇ ಹಿಡ್ಕೋಬೇಕು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಮತ್ತು ಈ ಟ್ಯೂನಿಂಗ್ ಫೋರ್ಕನ್ನ ಈ ಥರ ಇಡೋದು, ಬೇರೆ ಅದ್ರ ಒಳಗೆ ಹಾಕೋದು, ಈ ಥರ ಎಲ್ಲ ಮಾಡಬಾರ್ದು. ಇದೇ ಪೊಸಿಷನಲ್ಲೇ ಇಡಬೇಕು ನೀವು. ಈ ಥರ ಇಟ್ಟರೆ ನಿಮಗೆ ಕರೆಕ್ಟಾಗಿ ಫ್ರೀಕ್ವೆನ್ಸಿ ನಿಮಗೆ ಸೌಂಡು ಕೇಳಿಸೋದು, ಮ್ಯಾಕ್ಸಿಮಮ್ ಸೌಂಡ್. ನೋಡಿ ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸ್ತಿದೆ ಅಲ್ವಾ ಸ್ಟೂಡೆಂಟ್ಸ್? ಈಗ ನಾವು ಮತ್ತೆ L1 ನೋಡೋಣ. ಎಷ್ಟು ಇಟ್ಟಿದ್ದೆ ನಾನು? 16.5 ಇದೆ. ಸೊ ಅಷ್ಟಕ್ಕೆ ನಮಗೆ ರೀಡಿಂಗ್ಸ್ ಬರ್ತಿದೆ. ಓಕೆನಾ? ಸೊ ಈಗ 16.5 ಆಯಿತು. 16.5 ಅಂತ ಹೇಳಿದ್ರೆ 49.5 ಸಮಥಿಂಗ್ ಬರುತ್ತೆ. ನಾನು ನೆಕ್ಸ್ಟ್ L2ನ ಒಂದು 49-50 ರೇಂಜಿಗೆ ಇಡ್ತೀನಿ. ಸೊ ನಿಮಗೆ ರೀಡಿಂಗ್ಸ್ ನಿಮಗೆ ಮ್ಯಾಕ್ಸಿಮಮ್ ಸೌಂಡ್ ಬರಲಿಲ್ಲ ಅಂದರೆ ನೀವು 1 or 2 ಸೆಂಟಿಮೀಟರ್ಸ್ ಆರ್ 1/2 ಸೆಂಟಿಮೀಟರ್ ಹೀಗೆ ವೇರಿ ಮಾಡ್ಕೋಬೋದು. ನೋಡಿ ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸ್ತಿದೆ. ಈಗ ಬೇಕಿದ್ರೆ ನಾವು 1 ಸೆಂಟಿಮೀಟರ್ ಕಡಿಮೆ ಮಾಡಿ ನೋಡೋಣ ಮ್ಯಾಕ್ಸಿಮಮ್ ಕೇಳಿಸುತ್ತಾ ಅಂತ. ನೋಡಿ ಕಡಿಮೆ ಕೇಳಿಸ್ತಿದೆ ಸೌಂಡ್. ಈಗ ಮತ್ತೆ 1 ಸೆಂಟಿಮೀಟರ್ ಅಷ್ಟು ರೈಸ್ ಮಾಡೋಣ, 1-1.5 ಸೆಂಟಿಮೀಟರ್. ನೋಡಿ ಈಗ ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸ್ತಿದೆ ಅಲ್ವಾ? ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ನಿಮಗೆ? ಸೊ ಈ ಥರ ಮ್ಯಾಕ್ಸಿಮಮ್ ಸೌಂಡ್ ಕೇಳಿಸಿದಾಗ ಸೊ ನೀವು ಲೆಂತನ್ನ ಮೆಷರ್ ಮಾಡಿ. ಸೊ ಎಷ್ಟಿದೆ ಅಂತ ಹೇಳಿದ್ರೆ ಒಂದು 50 ಸೆಂಟಿಮೀಟರ್ ಅಷ್ಟು ಇದೆ. ಓಕೆನಾ? L2 ಎಷ್ಟು ಬಂತು? 50 ಸೆಂಟಿಮೀಟರ್ ಬಂತು. ಇಲ್ಲಿಗೆ ನಮ್ಮ ಎಕ್ಸ್ಪೆರಿಮೆಂಟ್ ಪಾರ್ಟು ಮುಗಿಯುತ್ತೆ. ಈಗ ನಾವು ತಗೊಂಡಿರೋಂತಹ ರೀಡಿಂಗ್ಸನ್ನ ನಾವು ಟ್ಯಾಬ್ಲೆಟ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಈಗ ಎಕ್ಸ್ಪೆರಿಮೆಂಟ್ ಮಾಡಿ ನಾವು ರೀಡಿಂಗ್ಸ್ನ ನೋಟ್ ಡೌನ್ ಮಾಡಿದ್ವಿ. ಈಗ ನಾನು ಟ್ಯಾಬ್ಲರ್ ಕಾಲಮ್ಗೆ ಎಂಟರ್ ಮಾಡ್ತೀನಿ. ಓಕೆನಾ? ಫ್ರೀಕ್ವೆನ್ಸಿ ಇನ್ ಹರ್ಟ್ಸ್ ಅಂದರೆ ಫ್ರೀಕ್ವೆನ್ಸಿ ಟ್ಯೂನಿಂಗ್ ಫೋರ್ಕಿಂತ ಫಸ್ಟ್ ನಾವು ಯಾವ್ದು ತೊಗೊಂಡಿದ್ವಿ? 480 ಹರ್ಟ್ಸ್ ತೊಗೊಂಡಿದ್ದೆ. ಆಗ ಫಸ್ಟ್ ರೆಸೊನೇಟಿಂಗ್ ಲೆಂತ್ L1 ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 18. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ರೆಸೊನೇಟಿಂಗ್ ಲೆಂತ್ L2. ಸೊ ನಾವು ದೊಡ್ಡ ಪೈಪ್ಗೆ ತೊಗೊಂಡಿದ್ವಿ ಅಲ್ವಾ L2, ಅದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 54 ಬರುತ್ತೆ. ಓಕೆನಾ? ಈಗ ನಾವು V is equal to 2F L2 minus L1. ಓಕೆನಾ? ಸೊ ಅದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 34,560 ಬರುತ್ತೆ. 34,560 ಬರುತ್ತೆ. ಈಗ ಸೇಮ್ ಪ್ರೊಸೀಜರ್ ನಾವು ಅದನ್ನೇ ನಾವು 512ಗೂ ಮಾಡಿದ್ವಿ ಅಲ್ವಾ? ಸೊ ಈಗ ಫ್ರೀಕ್ವೆನ್ಸಿ ಎಷ್ಟು ತೊಗೊತಿದ್ದೀವಿ ನೆಕ್ಸ್ಟ್ ಕಾಲಮ್ಗೆ ಅಂತ ಹೇಳಿದ್ರೆ 512ನ ತೊಗೊತಿದ್ದೀವಿ. 512ಅಲ್ಲಿ ಫಸ್ಟ್ ರೆಸೊನೇಟಿಂಗ್ ಲೆಂತ್ L1 ಎಷ್ಟು ಬಂದಿತ್ತು? 16.5 ಬಂದಿತ್ತು. ಓಕೆನಾ? ಅದೇ ರೀತಿ ಲಾಂಗ್ ಪೈಪಿಗೆ ಸೆಕೆಂಡ್ ರೆಸೊನೇಟಿಂಗ್ ಲೆಂತ್ L2 ಎಷ್ಟು ಬಂದಿತ್ತು ಅಂತ ಹೇಳಿದ್ರೆ ಸೊ 50 ಬಂದಿತ್ತು. ಈಗ V is equal to 2F L2 minus L1. ಫಸ್ಟ್ L2 minus L1 ಅನ್ನು ಮಾಡಿ ಸೊ ಅದಕ್ಕೆ ಆ ವ್ಯಾಲ್ಯೂಗೆ ನಾವು ಫ್ರೀಕ್ವೆನ್ಸಿ 512 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 34,304 ಬರುತ್ತೆ. ಈಗ ನಾವೀಗ ಆವ್ರೇಜ್ ತೆಕ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಸೊ ಟ್ರಯಲ್ 1 ಆ್ಯಂಡ್ ಟ್ರಯಲ್ 2 ಎರಡನ್ನೂ ನಾವು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆನಾ? ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 34,432. ಇದು ನಮಗೆ ಸೆಂಟಿಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ. ಬೇಕಿದ್ರೆ ನಾವು ಇದನ್ನು ಮೀಟರ್ ಪರ್ ಸೆಕೆಂಡಿಗೂ ಕನ್ವರ್ಟ್ ಮಾಡ್ಕೋಬೋದು. ಸೊ ಇದನ್ನು ಬೇಕಿದ್ರೆ 344.32 ಮೀಟರ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು. ಇಲ್ಲಾಂದರೆ ಸೊ
ಮೀಟರ್ ಪರ್ ಸೆಕೆಂಡ್ ಅಂತ ಬರಿತೀವಿ. ಇಲ್ಲಾಂದರೆ ಸೊ 34,432 ಇಂಟು 10⁻⁻2 ಮೀಟರ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು. ಸೊ ಇದನ್ನೇ ನಾವು ರಿಸಲ್ಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಅಟ್ ರೂಮ್ ಟೆಂಪರೇಚರ್ ದಟ್ ಈಸ್ ಈಕ್ವಲ್ ಟು 344.32 ಮೀಟರ್ ಪರ್ ಸೆಕೆಂಡ್. ಥ್ಯಾಂಕ್ ಯು.